ಸೊ ಇನ್ನು ಜಾಬ್, ಹಣಕಾಸು, ಕರಿಯರ್ ಅಂತ ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡಂತಹ ಹಣಕಾಸಿನ ಹರಿವು ಇರುತ್ತೆ. ನೀವು ಯಾವುದಾದ್ರೂ ಜಾಬ್ಗೆ ಅಂತ ಪ್ರಯತ್ನ ಪಡ್ತಾ ಇದ್ರೆ, ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಆ ಉದ್ಯೋಗ ನಿಮಗೆ ಈ ಸಮಯದಲ್ಲಿ ಸಿಗೋದಕ್ಕೆ ನಿಮಗೆ ಅರ್ಹತೆ ಇದ್ದಲ್ಲಿ ಖಂಡಿತ ಚಾನ್ಸ್ ಇರುತ್ತೆ. ಓಕೆ, ಜಾಬ್ ಸಿಗುತ್ತೆ, ಹೊಸ ಜಾಬಿಗೆ ಟ್ರೈ ಮಾಡಬಹುದು, ಹೊಸ ಜಾಬಿಗೆ ಟ್ರೈ ಮಾಡಬಹುದು. ಹಣದ ಹರಿವು ಕೂಡ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣದ ಹರಿವಿರುತ್ತೆ. ಜಾಬ್ ಮಾಡ್ತೀವಿ ಅಂತ ಅಂದವ್ರಿಗೆ ಹೊಸ ಜಾಬ್ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಹೈಕ್ ಮಾಡ್ಕೋತೀವಿ, ನಾವು ಹೈಕ್ ಕೇಳ್ತೀವಿ ಆಫೀಸಲ್ಲಿ, ಏನಾದರೂ ನನಗೆ ಎಕ್ಸ್ಟ್ರಾ ಇನ್ಕಮ್ ಬರಬೇಕು ಅಂತ ಜನರೇಟ್ ಮಾಡ್ಕೋತೀವಿ ಅಂತ ಹೋದವರಿಗೆ ಕೂಡ ಅದು ಕೂಡ ಚಾನ್ಸಸ್ ಇರುತ್ತೆ. ಫ್ಲೋಯಿಂಗ್ ಇದೆ, ಮನಿ ಫ್ಲೋ ಕಾಣಿಸ್ತಾ ಇದೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಬರ್ತಾ ಇದೆ. ಸೊ ಕನ್ಯಾ ರಾಶಿಯವರು ಇದನ್ನ ಗಮನಿಸಬಹುದು. ಸೊ ನಿಮ್ಮ ಕಂಪನಿಯಲ್ಲಿ ನಿಮಗೆ ಹೈಕ್ ಯಾವಾಗ ಕೇಳಿ, ಯಾವಾಗ ಸಿಗುತ್ತೆ ಅಂತ ಅನ್ನೋರಿದ್ರೆ ಡಿಸೆಂಬರಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಬಹುದು ಅಂತ ಮೇಡಮ್ ಹೇಳ್ತಿದ್ದಾರೆ. ಸೊ ಹಾಗಾಗಿ ರೆಮಿಡಿ ಕೂಡ ಕೇಳೋಣ. ಮೇಡಮ್, ಏನು ರೆಮಿಡಿ ಹೇಳ್ತೀರಾ? ಈಗ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ತುಂಬ ದೊಡ್ಡ ಮಟ್ಟದ ಹೆಲ್ತ್ ಇಶ್ಯೂ ನನಗೆ ಕಾಣಿಸ್ತಾ ಇರೋವಂಥದ್ದು. ಇಲ್ಲಿ ನೀವು ಮಾಡಬೇಕಾಗಿರೋದು ಚಂದ್ರನ ಆರಾಧನೆ, ಬಿಳಿ ವಸ್ತ್ರದಾನ, ಅಕ್ಕಿಯನ್ನು ದಾನ ಮಾಡೋದು. ಬಡವರಿಗೆ ಅಕ್ಕಿಯನ್ನು ದಾನ ಮಾಡಿ. ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾವುದೋ ಮಕ್ಕಳನ್ನ ಎತ್ಕೊಂಡು ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಹೋಗಿ, ರೋಡಲ್ಲಿ ಹೋಗ್ತಾ ತಾಯಿ ಯಾರೋ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಕೊಟ್ಬಿಟ್ಟು ಹೋಗಿ. ಸೊ ಹಾಲನ್ನು ದಾನ ಮಾಡಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವಾಲಯದಲ್ಲಿ ಪೂಜೆ ಮಾಡಿಕೊಂಡು ಬರೋದ್ರಿಂದ ಇರುವಂತಹ ಸಮಸ್ಯೆಗಳು ಪರಿಹಾರ ಆಗ್ತವೆ. ಓಕೆ, ಡಿಸೆಂಬರಲ್ಲಿ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಮೇಡಮ್ ಹೇಳಿದ್ದಾರೆ ಸಾಕಷ್ಟು ರೆಮಿಡೀಸ್ ಕೂಡ, ಅಂದರೆ ತುಂಬ ಸಿಂಪಲ್ ಆದ ರೆಮಿಡೀಸ್. ಒಂದು ಹಾಲು ದಾನ ಮಾಡುವುದಿರ್ಬೋದು, ಒಂದು ಬಿಳಿ ವಸ್ತ್ರವನ್ನು ಕೊಡೋದಿರ್ಬೋದು. ನಮಗೆ ಈ ಚಾರಿಟೀಸ್ ಇದೆಯಲ್ಲ ಮಂಜರಿ, ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಜಪ ದಾನ ಇದೆರಡೂ ನಮಗೆ ತುಂಬ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಕೊಡುತ್ತೆ. ಇರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ದಾರಿ ಮಾಡಿಕೊಡುತ್ತೆ. ಎಕ್ಸಾಕ್ಟ್ಲಿ ಮ್ಯಾಮ್. ಎಸ್, ಒಂದು ಸಣ್ಣ ಪುಟ್ಟ ದಾನಗಳಿಂದ ನಮ್ಮ ಒಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬಹುದು ಅಂತ ಖಂಡಿತ. ಸೊ ಕನ್ಯಾ ರಾಶಿಯವರದ್ದಾಯ್ತು.